ಅಷ್ಟೆಲ್ಲ ಇದ್ದಾಗ ಅವ್ರಿಗೆ ಸಾಲ ಕೊಡೋದು ಅಂತಲೂ ವಾಣಿಜ್ಯೇತರಿಗೆ ಕೊಟ್ಟರೆ ನಮ್ಮ ಲಾಭ ಆಗ್ತೈತಿ ಅನ್ನುವಂಥ ನಿಮ್ಮ ಸ್ಟೇಟ್ಮೆಂಟ್ ಮತ್ತೆ ನೋಡ್ರಿ ಅದನ್ನು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ DCC ಬ್ಯಾಂಕ್ ಶಾಖೆಗಳು ಕೇವಲ ಕೃಷಿ ಸಾಲ ವಿತರಣೆಗೆ ಅಂಟಿಕೊಳ್ಳಬಾರದು. ಹೆಂಗ್ರಿ ಇದು ಹಿಂಗೆ ಹೇಳಿದು ಮತ್ತೆ ಹೇಳ್ತಾ ಇದ್ದೀನಿ, ಅಂಟಿಕೊಳ್ಳಬಾರದು. ಕೃಷಿಯೇತರ ಸಾಲಗಳನ್ನು ನೀಡಿದಾಗ ಮಾತ್ರ ಅವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರಲು ಸಾಧ್ಯವಾಗುತ್ತದೆ. ಬರೀ ಬ್ಯಾಂಕ್ ಮುಂಚೂಣಿಗೆ ಬರಬೇಕು, ರೈತರು ಮುಂಚೂಣಿಗೆ ಬರಬಾರ್ದಾ? ಇವೆಲ್ಲ ಪ್ರಶ್ನೆಗಳು ಇವತ್ತು ಕೇಳುವಂಥದ್ದಾಗ್ಯದ. ಈ ಎಲ್ಲ ದಿಶೆಯಲ್ಲೇ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಾಕಷ್ಟು ಅರ್ಥತಜ್ಞರು ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಬುದ್ಧಿವಂತರಿದ್ದಾರೆ, ಬಡ್ಡಿ ಆಡುವ ವ್ಯವಹಾರದಲ್ಲಿ ಭಾಳ ಮುಂದಿದ್ದಾರೆ. ಆದರೆ ಅವರು ಮನಮೋಹನ್ ಸಿಂಗರ ಒಂದು ತತ್ವ ಅಭ್ಯಾಸ ಮಾಡಿದವರ, ಅವರು ಈ ದೇಶಕ್ಕೆ ಮೊದಲು ಸಮಾಜವಾದ ನೆಲೆಗಟ್ಟಿನಲ್ಲೇ ಅರ್ಥವ್ಯವಸ್ಥೆ ತಂದು ಕೊಟ್ಟಂಥವ್ರು. ಓಪನ್ ಮಾರ್ಕೆಟಲ್ಲೂ ಸಹಿತ ಎಲ್ಲರೂ ಉದ್ಯೋಗಗಳ ಪ್ರಯತ್ನ ಮಾಡಿದವರು. ನೀವು ಬ್ಯಾಂಕಿಂಗ್ ಸೆಕ್ಟರ್ ಲಾಭದ ಉದ್ಯೋಗ ಮಾಡಿ ಅದನ್ನು ಲಾಭ ಮಾಡಿಸ್ತಾರೆ, ಒಪ್ಪು ನಾವು ಮಾತನ್ನು. ಅವ್ರು ದುಡ್ಡು ತಿರುಗುವಂಥವ್ರು ಉದ್ಯಮ ಇದ್ದಂಥವ್ರು ತಿರುಗಿಸ್ತಾರೆ. ನಿಮಗೆ ಕೆಲವೊಂದು ಡೂಬು ಆಗಿದಾವೆ. ಶುಗರ್ ಫ್ಯಾಕ್ಟ್ರಿ ಕೊಟ್ಟಿದ್ದು ಎಷ್ಟು ದುಡ್ಡು ಡೂಬಾಗಿಲ್ಲ, ಎಷ್ಟು ದುಡ್ಡು ಹೋಗಿಲ್ಲ. ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು, ಮತ್ತೊಂದು ಫ್ಯಾಕ್ಟ್ರಿ ಆಗಿರ್ಬೋದು. ಇದು ಕಂಪ್ನಿಗಳು ಈ ದೇಶದಲ್ಲಿ 2.2 ಲಕ್ಷ ಕಂಪ್ನಿಗಳೆಲ್ಲ ಡೂಬಾಗಿ ಹೋಗಿದಾವೆ, ದುಡ್ಡೆಲ್ಲ ಡೂಬಾಗಿದೆ. ಇದು ಕಳೆದ 12 ವರ್ಷಗಳಲ್ಲಿ ಮೋದಿ ಅವ್ರ ಸರ್ಕಾರದಲ್ಲೇ 16 ರಿಂದ 18 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಆಗಿದೆ ಈ ಒಂದು ಕಂಪ್ನಿಗಳಿಗೆ. ಯಾವುದೋ ಕಾಲದಲ್ಲಿ ಸೋನಿಯಾ ಗಾಂಧಿಯವ್ರ ಕಾಲದಲ್ಲಿ UPA ಸರ್ಕಾರದಲ್ಲಿ 72,000 ಕೋಟಿ ರೂಪಾಯಿಗಳು ರೈತರಿಗೆ ವೇವಪ್ ಮಾಡಿದ್ದಕ್ಕೆ ಇಡೀ ದೇಶದ ಎಲ್ಲ ಈ ವ್ಯಾಪಾರಸ್ಥರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಟೀಕೆ ಮಾಡಿದ್ರು ಅದನ್ನು. ಅದು ಇಲ್ಲಿ ಬುದ್ಧಿವಂತ ವರ್ಗ ನಿಮ್ಮಂಥವ್ರು. ಆದರೆ ಇವತ್ತು 16 ರಿಂದ 18 ಲಕ್ಷ ಕೋಟಿ ರೂಪಾಯಿ ಈ ಕಂಪ್ನಿಗೆ ರಿಟರ್ನ್ ಅಪ್ ಮಾಡಿದ್ದಾರೆ. ಈ ಕಾರ್ಪೊರೇಟ್ಗಳು ಈ ದೇಶ ಬಿಟ್ಟು ಅನೇಕ ಓಡಿ ಹೋಗಿದ್ದಾರೆ. ಅಂಥವ್ರು ದುಡ್ಡು ಹುಡ್ರಿ ಅಂತ ಹೇಳ್ತೀರಿ ನೀವು. ಪಾಪ ರೈತ ತನ್ನ ಭೂಮಿಯನ್ನು ನಿಮಗೆ ಅಡವು ಇಟ್ಟ ಮಾರ್ಟ್ಗೇಜ್ ಮಾಡಿ 1 ಎಕರೆ ಭೂಮಿ 10 ಲಕ್ಷ ಸಹಿತ ಅದಕ್ಕೆ 1 ಲಕ್ಷ ಕೊಡಕ್ಕೆ ನೀವು ಇಲ್ಲ ಅಂತೀರಿ. ಮತ್ತು ಈವನ್ ಅಪೆಕ್ಸ್ ಬ್ಯಾಂಕದ ರೂಲ್ಸಲ್ಲಿ ಅದ 82 ರಿಂದ 82,000 ರೂಪಾಯಿ ಥರ ಕೊಡ್ಬೇಕಂತೀರಿ. ಅದನ್ನು ಕೊಡ್ಲಿಕ್ಕೆ ಮುಂದೆ ಹೋಗ್ತಾ ಇಲ್ಲ. ಮತ್ತು ಅದನ್ನು ಕಟ್ ಮಾಡಿ 40,000 ಕೊಡು ಮತ್ತೆ ಕಟ್ ಮಾಡ್ತಾ ಇದ್ದಿರ್ತ ಕಾಣ್ತದೆ. ಯಾಕಂದ್ರೆ ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡೋದಿರ್ತದಲ್ಲ, ಸರ್ಕಾರ ಕೊಡುತ್ತೆ, ಅದನ್ನು ವಸೂಲು ಮಾಡಿಕೊಡ್ತೀರಿ. ಆ ಮತ್ತು ಬೇರೆ. ಆದರೆ ಮಿನಿಮಮ್ ಬಡ್ಡಿ ಹಾಕಿ ರೈತರಿಗೆ ಸಾಲ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನೀವು ಯಾಕೆ ಮಾಡಬಾರ್ದು? ರೈತರಿಗೆ ಮಾರ್ಕೆಟ್ ಮಾಡಿ ಕೊಡ್ರಿ. ನಿಮ್ಮ ಬ್ಯಾಂಕ್ ತಾನೇ ಉದ್ಧಾರ